ನಮಸ್ತೆ ಫ್ರೆಂಡ್ಸ್, ಎಲ್ರಿಗೂ ನಾನಿವತ್ತು ಕೊತ್ತಂಬರಿ ಕಡ್ಡಿಗಳನ್ನ ಬಿಡಿಸಿ ಎತ್ತಿಟ್ಕೊಳ್ತಾ ಇದ್ದೀನಿ. ಕೊತ್ತಂಬರಿ ಕಡ್ಡಿಗಳನ್ನು ನಮಗೆ ಯೂಸ್ ಆಗುತ್ತೆ. ನಾವು ಕೊತ್ತಂಬರಿ ಕಡ್ಡಿಗಳನ್ನ ಯೂಸ್ ಮಾಡೋದೇ ಇಲ್ಲ. ರೆಕ್ಕೆಗಳನ್ನ ಮತ್ತು ಸ್ವಲ್ಪ ನಮಗೆ ಯೂಸ್ ಆಗುವಂಥವನ್ನೆಲ್ಲ ಮುಂದೆ ಇರೋವಂಥವನ್ನ ಮಾತ್ರ ಬಿಡಿಸಿ ಎತ್ತಿಟ್ಕೊಂಡು ಇನ್ನು ಕಡ್ಡಿಗಳನ್ನೆಲ್ಲ ಎಸ್ಬಿಡ್ತೀವಿ. ಆ ಥರ ಮಾಡೋಕ್ಕೆ ಹೋಗಬೇಡ್ರಿ. ಕಡ್ಡಿಗಳನ್ನು ಉಪಯೋಗಿಸೋದ್ರಿಂದ ಕೊತ್ತಂಬರಿ ಅಷ್ಟೇ ಫ್ಲೇವರ್ ಅದು ಚೆನ್ನಾಗಿರುತ್ತೆ. ಕೊತ್ತಂಬರಿ ಎಳೆ ಕಡ್ಡಿಗಳಂಥವನ್ನು ಬಿಡಿಸಿ ಎತ್ತಿಟ್ಕೊಂಡ್ರೆ ಹೆಚ್ಚು ಕಡಿಮೆ 1 ವರ್ಷವೂ ಯೂಸ್ ಮಾಡ್ಕೋಬೋದು. ಒಣಗಿಸಿ ಎತ್ತಿಟ್ಕೊಂಡ್ರೆ ನಮ್ಗೆ ಯಾವಾಗ ಬೇಕೋ ಆವಾಗ ರುಬ್ಬೋದಕ್ಕೆಲ್ಲ ಹಾಕ್ಕೋಬೋದು. ಮತ್ತು ಎಳೆ ಕಡ್ಡಿ ಅಂಥವನ್ನೆಲ್ಲನೂ ರಸಮ್ಗೆ ಕಟ್ ಮಾಡಿ ಹಾಕಿದ್ರೆ ಅದು ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಸಾಂಬಾರಿಗೆ ಕಟ್ ಮಾಡಿ ಹಾಕಿದ್ರೆ ಸಾಂಬಾರಿಗೆ ಅದು ಚೆನ್ನಾಗಿರುತ್ತೆ. ನೋಡಿರಿ, ಕಡ್ಡಿ ಈ ಥರ ಎಳೆ ಕಡ್ಡಿ ಅಂಥವನ್ನ ಬಿಡಿಸಿ ಸಪ್ರೇಟಾಗಿ ಎತ್ತಿಟ್ಕೊಂಡ್ರೆ ನಮ್ಗೆ ಯಾವಾಗ ಬೇಕೋ ಆವಾಗ ಈ ಮಸಾಲೆ ಸಾರು ಮಾಡಿದಾಗ ಹುರಿದು ಅದು ನಾವು ಈರುಳ್ಳಿ ಟೊಮೆಟೊ ಎಲ್ಲ ಹುರಿತೀವಲ್ಲ, ಆ ಟೊಮೆಟೊ ಎಲ್ಲ ಹುರಿಯೋವಾಗ ಅದ್ರ ಜೊತೆಗೆ ಇದನ್ನು ಹಾಕ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ. ಕೊತ್ತಂಬರಿ ಸ್ವಲ್ಪ ಹಾಕಿದ್ರೂ ಕಡ್ಡಿಗಳೇ ಇರೋದ್ರಿಂದ ಅದೇ ಫ್ಲೇವರ್ ಚೆನ್ನಾಗಿರುತ್ತೆ. ಅದರಿಂದ ಇನ್ಮೇಲೆ ಎಳೆ ಕಡ್ಡಿ ಅಂಥವನ್ನ ಬೇಗ ಯೂಸ್ ಮಾಡಿದ್ರೆ ಸ್ವಲ್ಪ ಬಲ್ತಿರೋ ಅಂಥ ಕಡ್ಡಿಗಳನ್ನ ಎತ್ತಿಟ್ಕೊಂಡು ಸ್ವಲ್ಪ ನಿಧಾನಕ್ಕೆ ಯೂಸ್ ಮಾಡಿದ್ರೂ ಅದು ಇರುತ್ತೆ. ಅದರಿಂದ ಕಡ್ಡಿಗಳನ್ನ ಸಪ್ರೇಟಾಗಿ ಮಾಡಿ ಎತ್ತಿಟ್ಕೊಂಡ್ರೆ ನಮ್ಗೆ ಯಾವಾಗ ಬೇಕೋ ಆವಾಗ ಯೂಸ್ ಮಾಡ್ಕೋಬೋದು. ಮತ್ತು ಇದು ಬಲ್ತಿರೋ ಕಡ್ಡಿಗಳನ್ನೆಲ್ಲ ನಾನು ಸಪ್ರೇಟಾಗಿ ಇದನ್ನು ಕಾಂಪೋಸ್ಟ್ ಮಾಡೋಣ ಅಂತ ಇಟ್ಟಿದ್ದೀನಿ. ನಾನು ನಮ್ಮ ಮನೇಲಿ ದಿನ ನಮ್ಮ ಕಸ ನಮ್ಮ ಜವಾಬ್ದಾರಿ ಅಂತ ಎಲ್ಲರೂ ಹೇಳ್ತಾರಲ್ಲ, ಹಾಗೆ ನಾನು ಮನೇಲಿ ಬೀಳೋವಂಥ ಕಸನ ಪ್ರತಿದಿನ ಏನು ಡೈಲಿ ಕಸ ಬೀಳುತ್ತೋ ಅದನ್ನೆಲ್ಲ ಒಂದು ಕವರ್ಗೆ ಹಾಕಿ ಅದ್ರ ಮೇಲೆ ಮಣ್ಣು ಹಾಕಿ ಈ ಮೆಂತ್ಯ ಕಾಳುಗಳು ಬರುತ್ತಲ್ಲ, ಮೆಂತ್ಯ ಕಾಳು, ಪಾಲಕ್ಕು ಆ ಥರದ್ದೆಲ್ಲ ಹಾಕಿದ್ರೆ ಅದು ಎಷ್ಟು ಒಂದು 3 ವಾರ ಅಷ್ಟೊತ್ತಿಗೆಲ್ಲ ಮೊಳಕೆ ಬಂದು ಸ್ವಲ್ಪ ಸೊಪ್ಪು ಲೆಕ್ಕಕ್ಕೆ ಬರುತ್ತೆ. ಆವಾಗ ಕೆಳಗಡೆ ನಮಗೆ ಕಾಂಪೋಸ್ಟು ರೆಡಿ ಆಗುತ್ತೆ. ಅದರಿಂದ ನಾನು ಅದು ಮಾಡೋಣ ಅಂತ ಹಾಕಿಟ್ಟಿದ್ದೀನಿ ಕವರಲ್ಲಿ. ಅದು ಒಂದು ಸರ್ತಿ ತೋರಿಸ್ತೀನಿ ನಿಮಗೆ. ಮತ್ತು ಫ್ರೆಂಡ್ಸ್, ನಾನು ಹೊಸದಾಗಿ ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.